ಇದು ಶಾಪವನ್ನು ಕೊಡುವೆನು. ಅಯ್ಯೋ ಪೂಜರೆ, ಉರಿಯೋಳ್ ಕಾಯಿಸಿದ ಸರಳಿನ ತೆರೆದೆ ಧರ್ಮಯುಗಗಳು ನಿರುತಿ ಕೋಪ ಮಾಡುವುದು ಸರಿಯೇ? ನೀವು ಮುನಿದರೆ ಪ್ರಪಂಚವು ಪ್ರಳಯವಾಗುವುದಿಲ್ಲವೇ? ಶಾಂತರಾಗಿ. ಎರೆ ಮೋಸಗಾರ, ಎರೆ ವಚನ ಭ್ರಷ್ಟನೆ, ಕ್ಷತ್ರಿಯರು ಆಡಿದ ಮಾತಿಗೆ ತಪ್ಪುವುದಿಲ್ಲವೆಂದು ಸೂರ್ಯ ಚಂದ್ರಾದಿಗಳ ಸಾಕ್ಷ್ಯನಿಟ್ಟು ಮೋಸಗಳಿಸಿದೆಯಾ? ಸ್ವಾಮಿ ನುಡಿದಂತೆ ನನ್ನ ಕೈ ಹಿಡಿದ ಸತಿಯನ್ನು ತಮ್ಮಲ್ಲಿಗೆ ಕಳಿಸಿರುವೆನು. ಇದು ಸತ್ಯ. ರಾಜ, ನಿನ್ನ ಪತ್ನಿಯಲ್ಲದೆ ಬೇರೆ ಸ್ತ್ರೀಯಳೊಬ್ಬಳು ನನ್ನಲ್ಲಿಗೆ ಬಂದಿದ್ದರೆ ಅದಕ್ಕಾಗುವ ಪ್ರಾಯಶ್ಚಿತವೇನು? ಪೂಜ್ಯರೇ, ಹಾಗಾದರೆ ಇದೋ ನಿಮ್ಮೆದುರಿನಲ್ಲಿ ಈ ಧರ್ಮದ್ರೋಹ ಶಿರವನ್ನು ತೆಗೆದಿಡುವೆನು. ಶಾಂತನಾಗು. ನಿನ್ನ ಸತ್ಯಕ್ಕೆ ಮೆಚ್ಚಿದೆನು. ನೀನು ಧರ್ಮಪ್ರಭು. ಆದರೆ ನಿನ್ನ ಪತ್ನಿ ನನ್ನ ಸಖಿಯನ್ನು ಅಲಂಕರಿಸಿ ರಾಣಿಯೆಂದು ಕಳಿಸಿದ ಮೋಸಕ್ಕಾಗಿ ಅವಳು ಪಂಚವರ್ಣದ ಕುದುರೆಯಾಗಲಿ ಇದೋ ಶಾಪವನ್ನು ಕೊಟ್ಟಿದ್ದೇನೆ. ಅಯ್ಯೋ ಪೂಜ್ಯರೇ, ನೀವೇ ಈ ರೀತಿ ಶಾಪ ಕೊಟ್ಟರೆ ನನ್ನ ಗತಿಯೇನು? ಬೇಡಿ ಬೇಡಿ, ನಿಮ್ಮ ಪಾದ ಮುಟ್ಟಿ ಬೇಡಿಕೊಳ್ಳಿ. ರಾಜ, ತಪಸ್ವಿಗಳ ಶಾಪದ ಮಹಿಮೆಯನ್ನು ನೀನು ಅರಿತಿರುವೆ. ಆದ್ದರಿಂದ ಕೊಟ್ಟ ಶಾಪವನ್ನು ಹಿಂತೆಗೆಯಲು ಸಾಧ್ಯವಿಲ್ಲ. ಪೂಜ್ಯರೇ, ಶಾಪವನ್ನು ಕೊಟ್ಟಿದ್ದೇನೋ ಸರಿ, ಆದರೆ ಅದರ ಪರಿಹಾರ ಎಂದಿಗೆ? ಯಾರಿಂದ ಶಾಪ ವಿಮೋಚನೆ ಆಗುವುದು? ರಾಜೇಂದ್ರ, ನಿನ್ನ ಪತ್ನಿಯನ್ನು 3.5 ವಜ್ರವೆಂಬ ನಾಮಕರಣದ ಮಹಾವೀರರು ಮುಟ್ಟಿದ ಕೂಡಲೇ ಶಾಪ ವಿಮೋಚನೆಯಾಗು. ನಿನಗೆ ಮಂಗಳವಾಗಲಿ, ಹೋಗಿ ಬಾ. ಆಗಬಹುದು ಪೂಜ್ಯ.